ನಮ್ಮ ಹಿಂದೂ ಮತ್ತೆ ಮುಸ್ಲಿಮ್ಸ್ ಇಬ್ರು ಕೂಡ ಒಂದೇ ದೇವ್ರನ್ನ ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ ನೀವು ನಂಬ್ತೀರಾ? ಅದೇ ನಮ್ಮ ಶಿರಡಿ ಸಾಯಿಬಾಬಾ. ಶಿರಡಿಗೆ ಒಂದು ಸಣ್ಣ ಹುಡುಗ ಬರ್ತಾರೆ. ಅವ್ರು ಎಲ್ಲಿಂದ ಬಂದ್ರು ಅಂತ ಯಾರಿಗೂ ಗೊತ್ತಿರಲ್ಲ. ಅಲ್ಲಿರುವಂತ ಜನಗಳು ಅನ್ಕೊಂತಾರೆ ಆ ಹುಡುಗನ್ಗೆ ಬುದ್ಧಿ ಸರಿ ಇಲ್ಲ ಅಂತ. ಯಾಕೆ ಅಂತ ಅಂದ್ರೆ ಆ ಹುಡುಗ ಬೇವಿನ ಮರದ ಕೆಳಗಡೆ ಕುತ್ಕೊಂಡು ಧ್ಯಾನ ಮಾಡ್ತಾರೆ. ಎಷ್ಟೇ ಬಿಸಿಲು ಮಳೆ ಚಳಿ ಇದ್ರೂ ಕೂಡ ಅಲ್ಲಿಂದ ಜಗ್ಗಲ್ಲ. ಕೆಲವು ದಿನಗಳ ಆದ ನಂತರ ಆ ಬೇವಿನ ಎಲೆ ತಿಂದಾಗ ತುಂಬಾ ಸಿಹಿ ಅನ್ಸುತ್ತೆ. ಬರೀ ಅಷ್ಟೇ ಅಲ್ಲ, ಅವರು ನೀರಲ್ಲಿ ದೀಪನೇ ಹಚ್ತಾರೆ. ಅದಾದ ನಂತರ ಒಂದು ಮಸೀದಿಗೆ ಹೋಗ್ತಾರೆ, ಅದೇ ದ್ವಾರಕಾಮಯಿ. ಅಲ್ಲೇ ಹಿಂದೂ ಮುಸ್ಲಿಂ ಇಬ್ರು ಕೂಡ ಒಂದಾಗ್ತಾರೆ, ಒಂದೇ ತಟ್ಟೆಲಿ ಊಟ ಮಾಡ್ತಾರೆ. ನೀವ್ ಎಲ್ಲಿಂದ ಬಂದಿರೋದು ಅಂತ ಅವ್ರನ್ನ ಕೇಳಿದ್ರೆ ಅವರು ಆಕಾಶನ ತೋರಿಸ್ತಾರೆ. ನೀವು ಯಾವ ಜಾತಿ ಅಂತ ಕೇಳಿದ್ರೆ ಏನು ಮಾತಾಡ್ದಿರಾ ಮುಗುಳ್ನಾಗೆ ಕೊಡ್ತಾರೆ. ಜಾತಿ ಮತ ಇಲ್ದೆ ಪ್ರಾರ್ಥನೆ ಮಾಡುವಂತ ಏಕೈಕ ದೇವ್ರು ಅಂತ ಅಂದ್ರೆ ಅದು ನಮ್ಮ ಶಿರಡಿ ಸಾಯಿಬಾಬಾ. ನಾವು ಕೂಡ ಸಾಯಿಬಾಬಾ ರೀತಿ ಯೋಚನೆ ಮಾಡಿದ್ರೆ ಯಾವುದೇ ರೀತಿ ಜಗಳ ಇರಲ್ಲ. ಅದು ಮನೇಲಿ ಕೂಡ ಆಗಿರ್ಬೋದು ಅಥವಾ ಊರಲ್ಲಾದ್ರೂ ಆಗಿರ್ಬೋದು. ನಿಮ್ಗೂ ಕೂಡ ಸಾಯಿಬಾಬಾ ಇಷ್ಟ ಇದ್ರೆ ಈ ವಿಡಿಯೋನ ಲೈಕ್ ಮಾಡೋದ್ ಮರಿಬೇಡಿ. ಥ್ಯಾಂಕ್ ಯು.